ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ನಮ್ಮ ಪ್ಯಾರಾಮಿಲಿಟರಿ ವಾರಿಯರ್ಸ್ ಚಾನಲ್ಗೆ ಸ್ನೇಹಿತರೆ ನಾವು ಕಳೆದ ಕ್ಲಾಸ್ನಲ್ಲಿ ಒಂದು ಫಿಲ್ ಇನ್ ದ ಬ್ಲಾಂಕ್ ಸೀರೀಸ್ನ ನೋಡ್ಕೊಂತ ಹೋಗಿದ್ವಿ. ಸ್ನೇಹಿತರೆ ಕೆಲವೊಂದಿಷ್ಟು ಎಕ್ಸಾಂಪಲ್ ಬಿಡಿಸ್ಬಿಡೋಣ, ಅಂದ್ರೆ ನಮ್ಗೆ ಕ್ಲಾರಿಫಿಕೇಶನ್ ಸಿಕ್ಬಿಡುತ್ತಾ. ಸೊ ಬನ್ನಿ ಸ್ನೇಹಿತರೆ, ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಸ್ನೇಹಿತರೆ. ಫಸ್ಟ್ ಒನ್, ಅ ವಿಷನ್ ಇಸ್ ಅ ಡ್ಯಾಶ್ ಓರಿಯೆಂಟೆಡ್ ಸ್ಟೇಟ್ಮೆಂಟ್ ಆಫ್ ವೇರ್ ಯು ವಾಂಟ್ ಟು ಬಿ. ಸ್ನೇಹಿತರೆ, ನಾವೊಂದು ವಿಷನ್ ಅಪ್ಪ ಅಂತಂದ್ರೆ ನಮ್ಮದೊಂದು ಗುರಿ ಏನಾಗಿರ್ಬೇಕು. ನಮ್ದು ಗುರಿ ಅಪ್ಪ ಅಂತಂದ್ರೆ ಅದು ಏನು ಸ್ಟೇಟ್ಮೆಂಟ್ ಹೇಳ್ತೈತಿ ಅಂದ್ರೆ ಕರೆಂಟ್ ಬಗ್ಗೆ ಹೇಳ್ತಿತ್ತು, ಇನ್ನು ಫ್ಯೂಚರ್ ಬಗ್ಗೆ ಹೇಳ್ತಿತ್ತು, ಪ್ರೆಸೆಂಟ್ ಬಗ್ಗೆ ಹೇಳ್ತಿತ್ತು, ಟ್ರೇಡ್ ಇದಕ್ಕೆ ಸಂಬಂಧ ಸ್ನೇಹಿತರೆ ಒಂದು ಆಪ್ಷನ್ ನೀವಾಗಲೇ ತೆಗೆದುಬಿಟ್ರಿ. ಸೊ ನಮ್ದು ಯಾವುದೋ ಒಂದು ಗುರಿ ಇತ್ತಪ್ಪ ಅಂತಾರೆ, ಗುರಿ ನಾವು ಎದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಫ್ಯೂಚರ್ ಬಗ್ಗೆ, ಭವಿಷ್ಯತ್ ಕಾಲದ ಬಗ್ಗೆ ಒಂದು ಸರಿಯಾದದೊಂದು ಸ್ಟ್ರಾಟಜಿ ಮಾಡ್ತೀವಿ, ಸರಿಯಾದದೊಂದು ವಿಷನ್ ಮಾಡ್ಕೊತೀವಿ, ಒಂದು ವಿಷನ್ ಕ್ಲಿಯರ್ ಆಗಿರ್ಬೇಕು. ಸೊ ಸೀದಾ ನಮ್ಗೆ ಈ ಸೆಂಟೆನ್ಸ್ ಏನು ಹೇಳ್ತಾನಪ್ಪ ಅಂತಂದ್ರೆ ಒಂದು ಫ್ಯೂಚರ್ ಓರಿಯೆಂಟೆಡ್ ಸ್ಟೇಟ್ಮೆಂಟ್ ಆಗಿರ್ಬೇಕು. ಒಂದು ನಮ್ದು ಭವಿಷ್ಯದ ಒಂದು ಮುಂದಿನ ಜೀವನದ ಬಗ್ಗೆ ನಾವು ನಮ್ದು ಭವಿಷ್ಯ, ನಮ್ದು ಜೀವನ ಯಾವ ರೀತಿ ಇರ್ತದಪ್ಪ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿರ್ತೀವಿ. ಅವು ವಿಷನ್ ಅಪ್ಪ ಅಂತಂದ್ರೆ ಫ್ಯೂಚರ್ ಓರಿಯೆಂಟೆಡ್ ಸ್ಕೀಮ್ ಆಗಿರ್ತೈತಿ, ಸ್ಟೇಟ್ಮೆಂಟ್ ಆಗಿರ್ತೈತಿ. ಸೊ ಫ್ಯೂಚರ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಒನ್, ಅ ಡೈಲಾಗ್ ಈಸ್ ಡ್ಯಾಶ್ ಬಿಟ್ವೀನ್ 2 or more ಪೀಪಲ್. ಸ್ನೇಹಿತರೆ, ಡೈಲಾಗ್ ಸ್ಪೆಲ್ಲಿಂಗ್ ನೋಡ್ಬೋದು, DIALOGUV. ಇದನ್ನ ಎಕ್ಸಾಮ್ನಾಗ ಕೇಳ್ತಾರೆ ಸ್ನೇಹಿತರೆ, ಸ್ಪೆಲ್ಲಿಂಗ್ ಪಾಯಿಂಟ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಅ ಡೈಲಾಗ್ ಈಸ್ ಡ್ಯಾಶ್ ಬಿಟ್ವೀನ್ 2 or more ಪೀಪಲ್ ಸ್ನೇಹಿತರೆ. ಈಗ ಡೈಲಾಗ್ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಾವು ಏನು ಅಂತ ಹೇಳ್ತೀವಿ ಸ್ನೇಹಿತರೆ, ಇಬ್ಬರಿಗೆ 3 ಮಂದಿ ಜಾಸ್ತಿ ಇರ್ತೈತಿ, ಒಂದು ಡೈಲಾಗ್ ಇರ್ತೈತಿ. ಸೊ ನಾವು ನೋಡ್ಬೋದು ಆಪ್ಷನ್ ಕಾನ್ವರ್ಸೇಷನ್, ಕಮಿಷನ್, ಕನ್ವರ್ಟೇಬಲ್, ಡೈರೆಕ್ಟ್ ಒಂದು ಆಪ್ಷನ್ ಎಲಿಮೆಂಟ್ ಆಯ್ತು. ಕನ್ವರ್ಟೇಬಲ್ ಅಂದ್ರೆ ಕನ್ವರ್ಟ್ ಮಾಡಕ್ಕೆ ಬರಂಗಿಲ್ಲ, ಕಮಿಷನ್ ಇದಕ್ಕೆ ಸಂಬಂಧ ಇಲ್ಲ. ಸೊ ಆಪ್ಷನ್ ನಂಬರ್ 1 ಬರ್ತೈತಿ, ಕನ್ವರ್ಸೇಷನ್ ಇಸ್ ದ ರೈಟ್ ಆನ್ಸರ್. ಕನ್ವರ್ಸೇಷನ್ ನಮಗೆ ಅವ್ರಿಗೆ ಕಾನ್ವರ್ಸೇಷನ್ ನಡೆಸೋಕೆ ಹೊಂತೀವಿ, ನಾವು ಅವರು ಮಾತಾಡೋಕೆ ಹೊಂತೀವಿ. ಸೊ ಕನ್ವರ್ಸೇಷನ್ ಬಿಟ್ವೀನ್ 2 or more ಪೀಪಲ್ ಇಸ್ ದ ಕರೆಕ್ಟ್ ಆನ್ಸರ್. ಒಂದು ಡೈಲಾಗ್ ಐತಪ್ಪ ಅಂದ್ರೆ ಕನ್ವರ್ಸೇಷನ್, ನಮ್ಮ ಸಂವಹನ ಅಂತ ಮಾತಾಡೋದ್ರಿಂದ ಡೈಲಾಗ್ ಬಿಟ್ವೀನ್ ನಮಗೆ ಅವ್ರಿಗೆ ಕನ್ವರ್ಸೇಷನ್ ಆಗಿರ್ತೈತಿ. ಸೊ ಕನ್ವರ್ಸೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ನಾವು ಶಬ್ದಗಳನ್ನು ಬಳಸಿ ನಾವು ಆಪ್ಷನ್ನ ಹಾಕ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಒನ್, ದ ಡಾಕ್ಟರ್ ಡ್ಯಾಶ್ ಹರ್ ಟು ಸ್ಟಾಪ್ ಈಟಿಂಗ್ ಫ್ರೈಡ್ ಫುಡ್. ಈಗ ನಮ್ಗೆ ಯಾರೋ ಒಬ್ರು ನಾವಾಗ ಆರಾಮಿರ್ಲಿಕ್ಕಪ್ಪ ಅಂತಂದ್ರೆ ನಾವು ಡಾಕ್ಟರ್ ಹತ್ರ ಹೋಗಿರ್ತೀವಿ, ನಮ್ಗೆ ಏನು ಮಾಡ್ತಾರೋ ಅಡ್ವೈಸ್ ಮಾಡ್ತಾರ, ಒಂದು ಸಲಹೆ ಕೊಡ್ತಾರ. ಸೊ ನಾವು ಆಪ್ಷನ್ ಸೀದಾ ನೋಡ್ಬೋದು, ಅಡ್ವೈಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತಾ. ಕನ್ಸಿಡರ್ಡ್ ಬರಂಗಿಲ್ಲ, ಅರೇಂಜ್ಡ್ ಬರಂಗಿಲ್ಲ, ಎಕ್ಸ್ಪ್ರೆಸ್ಡ್ ಬರಂಗಿಲ್ಲ. ಸೊ ಅಡ್ವೈಸ್ಡ್ ಹರ್ ಟು ಸ್ಟಾಪ್ ಈಟಿಂಗ್ ಫ್ರೈಡ್ ಫುಡ್. ಕರೆದಿದ್ದು ಊಟ ತಿನ್ನಕ್ಕೆ ಹೋಗ್ಬೇಡ್ರಿ ಅಂತ ಅವ್ರು ಹೇಳ್ತಾರ. ಸೊ ದ ಡಾಕ್ಟರ್ ಅಡ್ವೈಸ್ ಸಲಹೆ ಕೊಡ್ತಾರ ಡಾಕ್ಟರ್ನ. ಸೊ ನಾವು ಅಡ್ವೈಸ್ ಅನ್ನೋದು ಒಂದು ಸೀದಾ ಆನ್ಸರ್ ಆಗ್ತೈತಿ. ಈ ರೀತಿಯಾಗಿ ನಾವು ಇಲ್ಲೇ ಆ ಶಬ್ದ ಹೊಂದುವಂಥದ್ದು ಪದ ನೋಡ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ, ನಮ್ಗೆ ಆರಾಮಾಗಿ ನಾವು ಅಂಕಗಳನ್ನು ಗಳಿಸೋದು ಸುಲಭವಾಗುತ್ತೆ. ನೆಕ್ಸ್ಟ್ ಒನ್, ದ ಗೌರ್ಮೆಂಟ್ ಶುಡ್ ಟೇಕ್ಸ್ ಸ್ಟೆಪ್ಸ್ ಟು ಡ್ಯಾಶ್ ಪೊಲ್ಯೂಷನ್. ಈ ಒಂದು ಹೆಜ್ಜೆ ಮುಂದಿಡಬೇಕಾಗೈತಿ ಗೌರ್ಮೆಂಟ್. ಎದ್ರಾಗಪ್ಪ ಅಂತಂದ್ರೆ ಕನ್ವೆ ಒಳಗ ಅಲ್ಲ, ಕಂಡಕ್ಟ್ ಅಲ್ಲ, ಕಂಟ್ರೋಲ್ ಪೊಲ್ಯೂಷನ್, ನಮ್ದು ಮಾಲಿನ್ಯ ತಡೆಗಟ್ಟಲು ಒಂದು ಕ್ರಮ ಕೈಗೊಳ್ಳಬೇಕು. ಕನ್ಸ್ಯೂಮ್ ಅಪ್ಪ ಅಂತಂದ್ರೆ ಬರುವುದೇ ಇಲ್ಲ, ಅಪೋಸಿಟ್ ಆಗುತ್ತಾ. ಸೊ ಕಂಟ್ರೋಲ್ ಪೊಲ್ಯೂಷನ್, ನಮ್ದು ಮಾಲಿನ್ಯವನ್ನು ತಡೆಗಟ್ಟಲು ಒಂದು ಕಡಿಮೆ ಮಾಡಲು ಒಂದು ಸ್ಟೆಪ್ ತಗೋಬೇಕಾಗೈತಿ. ಸೊ ಕಂಟ್ರೋಲ್ ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ನಮ್ಗೆ ಸಣ್ಣ ಶಬ್ದ ಅಲ್ಲೇ ಇರ್ತಾವು, ನಾವನ್ನ ಜೋಡಿಸ್ಕೊಂಡು ಕರೆಕ್ಟಾಗಿ ಸೆಂಟೆನ್ಸ್ ಫ್ರೇಮ್ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ, ಆರಾಮಾಗಿ ನಾವು ಟ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟ್ ಒನ್, ಶಿ ಡ್ಯಾಶ್ ವೈ ಐ ಹ್ಯಾಡ್ ನಾಟ್ ಸೆಂಟ್ ಹರ್ ಆ್ಯನ್ ಇನ್ವಿಟೇಷನ್. ಅವ್ಳು ಏನು ಕೇಳಿದಪ್ಪ ಅಂತಂದ್ರೆ ನಾನು ಯಾಕೆ ಇನ್ವಿಟೇಷನ್ ಕಳಿಸಿಲ್ಲ ಅಂತಂದು ಕೇಳಕ್ಕಂತಲ್ಲ. ಗ್ರಾಂಟೆಡ್ ಬರಂಗಿಲ್ಲ, ಡಿಸೈರ್ಡ್ ಬರಂಗಿಲ್ಲ, ಡೆನಿಡ್ ಬರಂಗಿಲ್ಲ, ಎನ್ಕ್ವೈರ್ಡ್. ನಾವೀಗ ಏನಾದ್ರು ನಮಗೊಬ್ರು ಏನೋ ಕಳಿಸ್ಲಿಕ್ಕಪ್ಪ ಅಂತಂದ್ರೆ ನಾವೊಂದು ಏನೋ ಒಂದು ರೆಸ್ಪಾನ್ಸ್ ಮಾಡ್ಲಿಕ್ಕೆ ಬಂದ ಎನ್ಕ್ವೈರಿ ಮಾಡ್ತೀವಿ. ಸೊ ಎನ್ಕ್ವೈರ್, ಈ ರೀತಿಯಾಗಿ ನಾವು ಆಪ್ಷನ್ ನೋಡಬೇಕು. ಗ್ರಾಂಟೆಡ್ ಬರಂಗಿಲ್ಲ, ಡಿಸೈರ್ಡ್ ಬರಂಗಿಲ್ಲ, ಎನ್ಕ್ವೈರ್ಡ್ ಬರ್ತೈತಿ, ಡೆನಿಡ್ ಬರಂಗಿಲ್ಲ. ಸೊ 3 ಎಲಿಮೆಂಟ್ ಅದು ಉಳಿತು ಒಂದು ಎನ್ಕ್ವೈರ್ಡ್ ಇಸ್ ದ ರೈಟ್ ಆನ್ಸರ್. ಎನ್ಕ್ವೈರ್ಡ್ ಮಾಡ್ತಾರ. ಸೊ ಈ ರೀತಿಯಾಗಿ ನಾವು ನಮ್ದೊಂದು ಸೂಕ್ಷ್ಮ ಒಂದು ಏಕಾಗ್ರತೆಯಿಂದ ಗಮನಿಸಿದ ಸಾಕು ಸ್ನೇಹಿತರೆ, ನಮ್ಗೆ ಶಬ್ದಗಳು ಅಲ್ಲಿ ಸಿಕ್ಬಿಡ್ತಾವೆ. ಸೊ ಇದು ಆಪ್ಷನ್ ನಂಬರ್ 3 ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ದಿಸ್ ಆ್ಯಪ್ ಈಸ್ ವೆರಿ ಡ್ಯಾಶ್ ಒನ್ ಫಾರ್ ಆನ್ಲೈನ್ ಶಾಪಿಂಗ್. ಇದೊಂದು ಆ್ಯಪ್ ಏನೈತಪ್ಪ ಅಂತಂದ್ರೆ ಆನ್ಲೈನ್ ಶಾಪಿಂಗ್ ಮಾಡೋಕೆ ಡ್ಯಾಶ್ ಅಂತ ಐತಿ. ಸೊ ಕನ್ವೀನಿಯಂಟ್, ಕ್ಯಾಪಬಲ್, ಕಾಂಪಿಟೆನ್ಸಿ. ದಿಸ್ ಆ್ಯಪ್ ಈಸ್ ವೆರಿ ಕನ್ವೀನಿಯಂಟ್ ಒನ್. ಕನ್ವೀನಿಯನ್ಸ್ನು ಬರಂಗಿಲ್ಲ ಸ್ನೇಹಿತರೆ, ಕನ್ವೀನಿಯಂಟ್ ಒನ್ ಫಾರ್, ಇದು ಒಂದು ಸುಲಭವಾಗೈತಿ. ಕನ್ವೀನಿಯಂಟ್ ಐತಿ, ಇದು ಒಂದು ನಮಗೆ ಸುಲಭವಾದ ಮಾರ್ಗವಾಗೈತಿ. ಕನ್ವೀನಿಯಂಟ್ ಒನ್ ಫಾರ್ ಆನ್ಲೈನ್ ಶಾಪಿಂಗ್. ಕನ್ವೀನಿಯಂಟ್ ಇದ್ದ ಕರೆಕ್ಟ್ ಆಗುತ್ತಾ, ಕ್ಯಾಪಬಲ್ ಇದು ರಾಂಗ್ ಆಗುತ್ತಾ, ಕಾಂಪಿಟೆನ್ಸಿ ಇದು ರಾಂಗ್ ಆಗುತ್ತಾ, ಕನ್ವೀನಿಯನ್ಸ್ ರಾಂಗ್ ಆಗುತ್ತಾ, ಕನ್ವೀನಿಯಂಟ್ ಇಸ್ ಕರೆಕ್ಟ್ ಆನ್ಸರ್ ಆಗುತ್ತಾ. ಕನ್ವೀನಿಯಂಟ್ ಅಂತಂದ್ರೆ ನಮಗೆ ಕನ್ವೀನಿಯಂಟ್ ಆಗಿ ನಮ್ಗೆ ಆನ್ಲೈನ್ ಶಾಪಿಂಗ್ಗೆ ಈಸಿ ಆಗೈತಿ. ಸೊ ಕನ್ವೀನಿಯಂಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಫಾರ್ಮರ್ಸ್ ಗ್ರೋ ಡ್ಯಾಶ್ ಇನ್ ಫೀಲ್ಡ್ಸ್. ಒಂದೇದು ಫೀಲ್ಡ್ಸ್ ಅಂತ ಐತಿ, ಫಾರ್ಮರ್ಸ್ ಅಂತ ಐತಿ. ನಾವು ನೋಡ್ಬೋದು ಸ್ನೇಹಿತರೆ, ಮೇಜ್ ಅಂತ ಐತಿ. ಮೇಜ್ ಇದಕ್ಕೂ
ಇನ್ನು 4 ನೋಡಿದ್ರು ಮೇಜ್ ಅಂದಂಗೆ ಕಾಣಕುಂತಾವು. ಸೊ ಆಪ್ಷನ್ 2 ಸೀದಾ ಮೇಜ್ ಆಗುತ್ತಾ. ನಾವು ಆಲ್ರೆಡಿ ಅರ್ಧ ರೀಚ್ ಆಗಿರ್ತೀವಿ, ಇನ್ನು ಅರ್ಧ ನಾವು ಸ್ಪೆಲ್ಲಿಂಗ್ ಒಳಗೆ ರೀಚ್ ಆಗಿಬಿಟ್ರೆ ಮುಗಿದೋಯ್ತು. ಆಪ್ಷನ್ 2 MAIZE ಮೇಜ್ ಆಗುತ್ತಾ. MAZE ಬರಂಗಿಲ್ಲ, MASE ಬರಂಗಿಲ್ಲ, MAYS ಬರಂಗಿಲ್ಲ. ಸೊ ಆಪ್ಷನ್ ನಂಬರ್ 2 MAIZE ಮೇಜ್ ಬರ್ತೈತಿ. ಸೊ ಈ ರೀತಿಯಾಗಿ ನಾವು ಆಲ್ರೆಡಿ ನಾವು ಒಂದು ವರ್ಡ್ನ ಟ್ಯಾಕಲ್ ಮಾಡಿರ್ತೀವಿ, ಟ್ಯಾಕಲ್ ಮಾಡ್ಬೇಕಾದ್ರೆ ಸ್ಪೆಲ್ಲಿಂಗ್ ಟ್ಯಾಕಲ್ ಮಾಡ್ಬೇಕು. ಸೊ ಅಂದ್ರೆ ನಮ್ಗೆ ನಾವು ಕ್ವಶನ್ಗೆ ರೀಚ್ ಆಗ್ತೀವಿ. ನೆಕ್ಸ್ಟ್ ಒನ್, ಅ ಗುಡ್ ಲೀಡರ್ ಶುಡ್ ಬಿ ರೆಡಿ ಟು ಡ್ಯಾಶ್ ಕ್ರಿಟಿಸಿಸಮ್. ಈಗ ಏನಾದ್ರು ಒಂದು ಕ್ರಿಟಿಸಿಸಮ್ ಹಾಕಿರ್ತೈತಿ, ಯಾರಿಗೋ ಒಬ್ಬರಿಗೆ ಏನೋ ಲೀಡರ್ಗಳಿಗೆ ಕ್ರಿಟಿಸಿಸಮ್ ಮಾಡ್ತಿರ್ತಾರ, ಅಂದ್ರೆ ತೊಂದರೆಗೆ ಒಳಪಡಿಸಿರ್ತಾರ, ವಿರೋಧವಾಗಿ ಮಾತಾಡ್ತಿರ್ತಾರ. ಸೊ ಅಲ್ಲಿ ನಾವು ಏನು ಮಾಡ್ಬೇಕಾಗತ್ತಾ, ಟಾಕ್ ಮಾತಾಡಕ್ಕೆ ಬರಂಗಿಲ್ಲ, ಮೀಟ್ ಮಾಡಕ್ಕೆ ಬರಂಗಿಲ್ಲ, ಸೆಟಲ್ ಬರಂಗಿಲ್ಲ. ಸೊ ಫೇಸ್ ಎದುರಿಸ್ಬೇಕು, ಕ್ರಿಟಿಸಿಸಮನ್ನು ಎದುರಿಸ್ಬೇಕು. ಒಬ್ಬ ಒಳ್ಳೆ ಲೀಡರ್ ಇದ್ದಪ್ಪ ಅಂತಂದ್ರೆ ಅವ ಕ್ರಿಟಿಸಿಸಮ್ನ ಎದುರಿಸ್ತಾನ. ಸೊ ಫೇಸ್ ಕ್ರಿಟಿಸಿಸಮ್. ನೆಕ್ಸ್ಟ್, ದ ಅಥ್ಲೆಟ್ಸ್ ಡ್ಯಾಶ್ ವಾಸ್ ಬ್ಯಾಡ್ಲಿ ಇಂಜೂರ್ಡ್ ಡ್ಯೂ ಟು ಫಾಲ್ ಆನ್ ದ ಟ್ರ್ಯಾಕ್. ನೋಡಿ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಅಥ್ಲೆಟ್ಸ್ ಅಂತ ಐತಿ, ಅಥ್ಲೆಟ್ಸ್ ಇಂಜೋರ್ಡ್ ಅಂತ ಐತಿ. ಸೊ ಬ್ಯಾಡ್ಲಿ ಇಂಜೋರ್ಡ್ ಅಂತ ಐತಿ. ಸೊ ಇಂಜೋರ್ಡ್ ಅಪ್ಪ ಅಂತಂದ್ರೆ ಅಥ್ಲೆಟ್ ಇಂಜೋರ್ಡ್ ಆಗ್ಯಾನ. ಸೊ ನಮ್ಗೆ ಒಂದು ಬಾಡಿ ಪಾರ್ಟ್ಸ್ ಯಾವ್ದಾರ ಒಂದು ಇಂಜೋರ್ಡ್ ಆಗಿರ್ತೈತಿ. ಸೊ ನಾವು ಸೀದಾ ನೋಡ್ಬೋದು, ಟೋ ಈ ಥರ ಬಂದೈತಿ. ಸೊ ಆಪ್ಷನ್ ಪಕ್ಕ ಇದು ಟೋ ಆಗಿರ್ತೈತಿ, ಇಲ್ಲಿ ಮೊಣಕಾಲಿಗೆ ಪೆಟ್ ಬಿದ್ದಿರ್ತೈತಿ. ಸೊ ಆಪ್ಷನ್ 2 ಆಗಿಬಿಡ್ತೈತಿ, ಟೋ ಆಕೈತಿ. ಸೊ ಈ ರೀತಿಯಾಗಿ ನಾವು ಸ್ವಲ್ಪ ಸೆನ್ಸ್ ಹಾಕಿ ನೋಡ್ಕೊಂಡ್ಬಿಟ್ರೆ ಆನ್ಸರ್ ಕ್ಲಾರಿಫಿಕೇಶನ್ ಆಗಿಬಿಡುತ್ತಾ. ಸೊ ಇಲ್ಲಿ ಆಗಲ್ಲ ಹೆಂಗೆ, ಇಲ್ಲಿ ನಾವು ಒಳಗೆ ಬಂದಿರ್ತೀವಿ, ಬಟ್ ಕ್ವಶನ್ ಸ್ಪೆಲ್ಲಿಂಗ್ ಒಳಗೆ ನಾವು ಇನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ಕೊಂಡ್ಬಿಟ್ರೆ ನಾವು ಆಪ್ಷನ್ ಕ್ಲಾರಿಫಿಕೇಶನ್ ಮಾಡ್ಕೋಬಹುದು. ಸೊ ಟೋ ಇಸ್ ಅ ಕರೆಕ್ಟ್ ಆನ್ಸರ್. ಟೋ ಬಂದು ಒಂದು ಮೊಣಕಾಲ ಭಾಳ ಇಂಜುರಿ ಆಗಿರ್ತೈತಿ ಡ್ಯೂ ಟು ಫಾಲ್ ಆನ್ ದ ಟ್ರ್ಯಾಕ್ ಒಳಗೆ ಬಿದ್ದಿದ್ರಿಂದ ಹಂಗಾಗಿರ್ತೈತಿ. ಸೊ ಟೋ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ಸೆಕ್ಯೂರಿಟಿ ಗಾರ್ಡ್ಸ್ ನೀಡ್ಸ್ ಅ ಡ್ಯಾಶ್ ಆಫ್ ಶೂಸ್. ನೋಡಿ ಸ್ನೇಹಿತರೆ, ಇಲ್ಲಿ ಮಾತ್ರ ನೋಡ್ಬೋದು. ಮತ್ತು ನೀವು ಅರ್ಧ 50% ರೀಚ್ ಆಗಿದ್ರೆ ಮತ್ತೆ ಸ್ಪೆಲ್ಲಿಂಗ್ನ ಕನ್ಫ್ಯೂಸ್ ಮಾಡೋಣ. ಫೇರ್ ಇಸ್ ಅ ಕರೆಕ್ಟ್ ಆನ್ಸರ್. PAIR ಜೋಡಿ ಒಂದು ಶೂಸ್ ಬೇಕಾಗೈತಿ. ಸೊ ಶೂಸ್ ಅಪ್ಪ ಅಂತಂದ್ರೆ ಎರಡು ಇರ್ತವೆ, ಎರಡಕ್ಕೆ ನಾವೇನೈತಿ ಪೇರ್ ಅಂತ ಕರಿತೀವಿ. ಅದಕ್ಕೆ 2 ಪೇರ್ ಆಫ್ ಶೂಸ್ ಬೇಕಾಗ್ಯಾವು. ಸೊ ಫೇರ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಪೌರ್ ಬರಂಗಿಲ್ಲ, ಇದು ಬರಂಗಿಲ್ಲ, ಫೇರ್ ಬರಂಗಿಲ್ಲ. ಸೊ ಈ ರೀತಿಯಾಗಿ ನಾವು ಶಬ್ದಗಳನ್ನು ಸರಿಯಾಗಿ ತುಂಬಿದ್ರೆ ಸಾಕು ಸ್ನೇಹಿತರೆ, ನಮ್ಗೆ ಆರಾಮಾಗಿ ಫಿಲ್ ಇನ್ ದ ಬ್ಲಾಂಕ್ಸನ್ನು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಇದಿಷ್ಟು ಸ್ನೇಹಿತರೆ ನಾವು 2 ಕ್ಲಾಸಲ್ಲಿ ನಾವು ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ನೊಂದಿಗೆ ಬರೋಣ ಸ್ನೇಹಿತರೆ. ಸೊ ನೀವು ಈ ರೀತಿಯಾಗಿ ಎಕ್ಸಾಮ್ನಲ್ಲಿ ಇದ್ರ ಮೇಲೆ ಒಟ್ಟು ಬಿಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ. 3 ಬರಲಿ 2 ಬರಲಿ, ಒಬ್ಬರಿಗೆ 2 ಬಂದಿರ್ತವೆ ಒಂದು ಶಿಫ್ಟ್ನಾಗೆ, ಕೆಲವೊಬ್ಬರಿಗೆ 3 ಬಂದಿರ್ತವೆ. ಕಂಪಲ್ಸರಿ 2 ಬರ್ತಾವೆ. ಅದರೊಳಗೆ ಒಬ್ಬರಿಗೆ 3 ಬಂದಿರ್ತವೆ, ಕೆಲವೊಬ್ಬರಿಗೆ 2 ಬಂದಿರ್ತವೆ. ನೀವು ಇಲ್ಲಿ ಏನೈತಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೊಗೊಳ್ಳೇಬೇಕು, 2ಕ್ಕೆ 2 3ಕ್ಕೆ 3 ತೊಗೊಳ್ಳೇಬೇಕು. ಸೊ ಈ ರೀತಿಯಾಗಿ ನೀವು ಕೆಲವೊಂದಿಷ್ಟು ಶಬ್ದಗಳನ್ನು ಅವು ಕ್ವಶನರ ಓದಿ ಆಪ್ಷನ್ಗಳ ಟ್ಯಾಲಿ ಮಾಡಿ, ಬಟ್ ನಾನಾ ಥರಗಳ ಯೋಚನೆಗಳಿಂದ ನೀವು ತಲೆ ಓಡಿಸಿ ಒಂದು ಆನ್ಸರ್ನ ತಂದಿರಬೇಕು, ಅದು ಟ್ಯಾಲಿ ಹಾಕಿರ್ಬೇಕು 2 ಕೂಡ. ಸೊ ಈ ರೀತಿಯಾಗಿ ನೀವು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಸಿಗ್ತಾವೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಸ್ನೇಹಿತರೆ. ಇಲ್ಲಿಯವರೆಗೂ ಈ ನನ್ನ ಕ್ಲಾಸ್ ವಾಚ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ, ಮತ್ತು ಜೈ ಹಿಂದ್.